ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲಿ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಅನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ ಕೂಡ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಈಗ ಭಾರತ ಬುಲೆಟ್ ಟ್ರೈನ್ ಅನ್ನು ಸಿದ್ಧಪಡಿಸ್ತಾ ಇದೆ. ಇದರ ಜೊತೆಗೆ ನಮ್ಮಲ್ಲಿ ಡೀಸೆಲ್, ಕರೆಂಟ್ ಇದ್ಯಾವುದರ ಸಹಾಯವೂ ಇಲ್ಲದೆ ಓಡಾಡುವ ಟ್ರೈನ್ ಒಂದನ್ನು ಪರಿಚಯಿಸುವ ಪ್ರಯತ್ನಗಳು ನಡೀತಾ ಇವೆ. ಎಲ್ಲವೂ ಅಂದುಕೊಂಡ ಹಾಗೆ ಆದರೆ 2025 ಹೊತ್ತಿಗೆ ಈ ರೈಲು ಹಳಿಗಳ ಮೇಲೆ ಓಡಾಡುತ್ತೆ. ಪ್ರಯಾಣಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರ್ಕೊಂಡು ಹೋಗುತ್ತೆ. ಇನ್ನು ಈ ರೈಲು ಓಡಾಡೋದ್ರಿಂದ ಪರಿಸರಕ್ಕೆ ಕೂಡ ಯಾವ ರೀತಿಯ ಸಮಸ್ಯೆನೂ ಆಗೋದಿಲ್ಲ. ಅಲ್ಲಿ ಕಾರ್ಬನ್ ಬಿಡುಗಡೆ ಆಗೋ ಮಾತೇ ಇರೋದಿಲ್ಲ. ಹೀಗೊಂದು ಅದ್ಭುತವನ್ನ ಸಾಧಿಸೋದರ ಮೂಲಕ ಭಾರತ 2030 ವೇಳೆಗೆ ತಾನು ಅಂದುಕೊಂಡ ಹಾಗೆ ಝೀರೋ ಎಮಿಷನ್ ಅನ್ನ ಮುಟ್ಟುವ ಪ್ರಯತ್ನದಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನ ಹಾಕೋದಿಕ್ಕೆ ಸಾಧ್ಯ ಆಗತ್ತೆ. ಹಾಗಾದ್ರೆ ಯಾವುದು ಈ ಹೊಸ ರೈಲ್ವೆ ಪ್ರಾಜೆಕ್ಟು? ಇದರಿಂದ ಆಗೋ ಅನುಕೂಲಗಳೇನು? ಈ ಟೆಕ್ನಾಲಜಿಯನ್ನ ಜಗತ್ತಿನ ಬೇರೆ ಯಾವುದಾದ್ರೂ ದೇಶ ಅಳವಡಿಸಿಕೊಂಡಿದೆಯಾ? ಡೀಸೆಲ್, ಕರೆಂಟ್ ಏನೂ ಇಲ್ಲದೆ ಈ ರೈಲುಗಳು ಓಡಾಡುವುದಾದ್ರೂ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮಗೆ ಒಂದೇ ಭಾರತ್ ರೈಲುಗಳ ಬಗ್ಗೆ ಗೊತ್ತು. ಡೀಸೆಲ್ ಲೋಕೋಮೋಟಿವ್ಗಳನ್ನು ನೀವು ನೋಡಿದೀರಾ. ಎಲೆಕ್ಟ್ರಿಕ್ ಲೋಕೋಮೋಟಿವ್ ಅಲ್ಲಿ ಕೂಡ ನೀವು ಓಡಾಡಿರಬಹುದು. ಇನ್ನು ಬುಲೆಟ್ ಟ್ರೈನ್ ಸಿದ್ಧ ಆಗ್ತಾ ಇದೆ ಅನ್ನೋ ಮಾಹಿತಿ ಎಲ್ಲರಿಗೂ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಹೈಡ್ರೋಜನ್ ಟ್ರೈನ್ ಬಗ್ಗೆ ಕೂಡ ಚರ್ಚೆಗಳು ಆರಂಭ ಆಗಿವೆ. ಈ ಮೂಲಕ ಭಾರತ ಜಗತ್ತಲ್ಲಿ ಅತ್ಯುತ್ತಮವಾದದ್ದೊಂದನ್ನ ಸಾಧಿಸೋದರ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಭಾರತ ಇನ್ನು ಕೆಲವೇ ದಿನಗಳಲ್ಲಿ ಈ ಹೈಡ್ರೋಜನ್ ಟ್ರೈನ್ ನ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಇದಕ್ಕೆ ವೇದಿಕೆ ಆಗ್ತಾ ಇರೋದು ಹರಿಯಾಣದ ಜಿಂದ್ ಹಾಗೂ ಸೋನಿಪತ್ ನಡುವಿನ 90 ಕಿಲೋಮೀಟರ್ಗಳ ಮಾರ್ಗ. ಇಲ್ಲಿ ಈ ಮಾರ್ಗವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ನೋಡೋದಕ್ಕೂ ಮುನ್ನ ಈ ರೈಲಿನ ಬಗ್ಗೆ ಹಾಗೂ ಇದರ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಹೈಡ್ರೋಜನ್ ಟ್ರೈನ್ ಈಗಾಗಲೇ ಜರ್ಮನಿ ಮತ್ತು ಚೈನಾಗಳಲ್ಲಿ ಈ ಹೈಡ್ರೋಜನ್ ಟ್ರೈನ್ಗಳು ಓಡಾಡ್ತಾ ಇವೆ. ಆ ಮೂಲಕ ಎರಡೂ ದೇಶಗಳು ತಮ್ಮ ರೈಲ್ವೆಯಲ್ಲಿ ಕಾರ್ಬನ್ ಫ್ರೀ ವಾತಾವರಣವನ್ನ ನಿರ್ಮಾಣ ಮಾಡೋದ್ರಲ್ಲಿ ಯಶಸ್ವಿಯಾಗಿವೆ. ಈಗ ಇದೇ ರೀತಿಯ ಟ್ರೈನು ಭಾರತದಲ್ಲಿ ಕೂಡ ಸಿದ್ಧ ಆಗಿದೆ. ಇದು ಹೈಡ್ರೋಜನ್ ನಿಂದ ಚಲಿಸುತ್ತೆ. ಹೀಗಾಗಿ ಇದರಲ್ಲಿ ಯಾವುದೇ ಗ್ರೀನ್ ಹೌಸ್ ಗ್ಯಾಸ್ಗಳಿರೋದಿಲ್ಲ. ಹೀಗಾಗಿ ಜಗತ್ತಿನ ಹವಾಮಾನದ ಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮಗಳು ಇದರಿಂದ ಉಂಟಾಗೋದಿಲ್ಲ. ಇನ್ನು ಇಲ್ಲಿ ಹೈಡ್ರೋಜನ್ ಫ್ಯೂಯಲ್ ಸೆಲ್ಗಳನ್ನ ಬಳಸಲಾಗುತ್ತೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಹೈಡ್ರೋಜನ್ ಪಡೆಯೋದಕ್ಕೆ ನೀರನ್ನು ಬಳಸ್ತಾರೆ. ನೀರು ಅನ್ನೋದು H2O ಅಂದ್ರೆ 2 ಹೈಡ್ರೋಜನ್ ಕಣ ಹಾಗೂ 1 ಆಕ್ಸಿಜನ್ ಕಣ ಸೇರಿದ್ರೆ ಆಗ ನೀರಾಗತ್ತೆ. ಸೊ ಇಲ್ಲಿ ನೀರನ್ನ ವಿದಳನ ಮಾಡೋದರ ಮೂಲಕ ಹೈಡ್ರೋಜನ್ ಅನ್ನ ಬೇರೆ ಮಾಡ್ತಾರೆ. ಆ ಬಳಿಕ ಹೈಡ್ರೋಜನ್ ನಲ್ಲಿನ ಪ್ರೋಟಾನ್, ಎಲೆಕ್ಟ್ರಾನ್ಗಳು ಬೇರೆ ಬೇರೆ ಆಗಿ ಅವು ಫ್ಯೂಯಲ್ ಆಗಿ ಕನ್ವರ್ಟ್ ಆಗುತ್ತವೆ. ಇದರಿಂದ ವಿದ್ಯುತ್ ಉತ್ಪಾದನೆ ಆಗಿ ಆ ವಿದ್ಯುತ್ನ ಮೂಲಕ ರೈಲು ಚಲಿಸುತ್ತೆ. ಇದು ನಾವು ನೋಡುವ ಸಾಮಾನ್ಯ ರೈಲಿಗಿಂತಲೂ ಭಿನ್ನವಾಗಿರುತ್ತೆ. ಹಾಗೇನೆ ಈ ಹೈಡ್ರೋಜನ್ ರೈಲು ಓಡಾಡೋದಕ್ಕೆ ಯಾವುದೇ ರೀತಿಯ ಲೈನ್ ಎಲೆಕ್ಟ್ರಿಫಿಕೇಶನ್ ಬೇಕಾಗುವುದಿಲ್ಲ. ಇನ್ನು ಈ ಹೈಡ್ರೋಜನ್ ರೈಲುಗಳು ನೀರನ್ನ ಬಳಸಿ ಹೇಗೆ ಚಲಿಸುತ್ತವೆ ಅನ್ನೋದನ್ನ ಸಿಂಪಲ್ ಆಗಿ ನಿಮಗೆ ಹೇಳೋದಾದ್ರೆ ಇಲ್ಲಿ 2 ವಿಧದಲ್ಲಿ ಹೈಡ್ರೋಜನ್ ಫ್ಯೂಯಲ್ ವರ್ಕ್ ಆಗುತ್ತೆ. ಒಂದು, ನಾನು ಆಗಲೇ ಹೇಳಿದ ಹಾಗೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳು ಬೇರೆ ಆಗಿ ಹೈಡ್ರೋಜನ್ ನಲ್ಲಿನ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳು ಎಲೆಕ್ಟ್ರಿಕ್ ಮೋಟಾರ್ ಅನ್ನ ರನ್ ಮಾಡೋದಕ್ಕೆ ಸಹಾಯ ಮಾಡುತ್ತವೆ. ಇದು ಒಂದು ವಿಧ. ಮತ್ತೊಂದು, ಹೈಡ್ರೋಜನ್ ಇಂಟರ್ನಲ್ ಕಂಬರ್ಷನ್ ಎಂಜಿನ್ ನಿಂದ ಕೂಡ ರನ್ ಆಗುತ್ತೆ. ಇಲ್ಲಿ ಹೈಡ್ರೋಜನ್ ಎಂಜಿನ್ ಅಂದಾಕ್ಷಣ ಅದು ಏನೋ ಬೇರೆ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಮ್ಮ ಪೆಟ್ರೋಲ್ ಇಂಜಿನ್ಗಳಿವೆಯಲ್ಲ, ಅದೇ ರೀತಿಯ ಬೇರೆಯದ್ದೇ ಟೆಕ್ನಾಲಜಿಯನ್ನ ಹೊಂದಿರುವಂತಹ ಇಂಜಿನ್ ಇದು. ಈಗಾಗಲೇ ಕಾರುಗಳಲ್ಲಿ ಈ ರೀತಿಯ ಇಂಜಿನ್ ಬಳಕೆಯ ಪ್ರಯೋಗ ನಡೀತಾ ಇದೆ. ಇನ್ನು ರೈಲುಗಳು ಅಂತ ಬಂದಾಗ ಹೈಡ್ರೋಜನ್ ಕೆಮಿಕಲ್ ಇಂಜಿನ್ ಅನ್ನ ಅಲ್ಲಿ ಬಳಸಲಾಗುತ್ತೆ. ಇಲ್ಲಿ ಹೈಡ್ರೋಜನ್ ಫ್ಯೂಯಲ್ ಅನ್ನ ಬಳಸುವ ಯಾವುದೇ ಇಂಜಿನ್ ಆದರೂ ಕೂಡ ಅದರಿಂದ ಗ್ರೀನ್ ಹೌಸ್ ಗ್ಯಾಸ್ ಬರುವುದಿಲ್ಲ. ಇದು ಹೈಡ್ರೋಜನ್ ಟ್ರೈನ್ ನ ಹೆಚ್ಚುಗಾರಿಕೆ. ಇನ್ನು ಇದರ ಶಕ್ತಿ ಕೂಡ ಹೆಚ್ಚಾಗೇ ಇರುತ್ತೆ. ಹೈಡ್ರೋಜನ್ ತುಂಬಾನೇ ದಹನಕಾರಿ ವಸ್ತು. ಹೀಗಾಗಿ ಇದು ಕೆಮಿಕಲ್ ರಿಯಾಕ್ಷನ್ ಆದ ನಂತರ ಎಂಜಿನ್ಗೆ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ತುಂಬುತ್ತೆ. ಹೀಗಾಗಿ ಈ ರೈಲುಗಳು ತುಂಬಾ ಸುಲಭವಾಗಿ ಚಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ರೈಲು ಇಂಜಿನ್ ನಲ್ಲಿ ಯಾವುದೇ ರೀತಿಯ ಸದ್ದು ಕೂಡ ಇರೋದಿಲ್ಲ. ನಾವು ಪೆಟ್ರೋಲ್ ಇಂಜಿನ್ ಕಾರಲ್ಲಿ ಕೂತ್ರೆ ಅದರ ಇಂಜಿನ್ ಸ್ಟಾರ್ಟ್ ಆಗಿದ್ದೇ ಗೊತ್ತಾಗ್ಲಿಲ್ಲ ಅಂದ್ಕೋತೀವಿ. ಅದೇ ಎಲೆಕ್ಟ್ರಿಕ್ ವಾಹನದಲ್ಲಿ ಕೂತ್ರೆ ನಿಮಗೆ ಪೆಟ್ರೋಲ್ ಇಂಜಿನ್ ಅಷ್ಟು ಕೂಡ ಅದರಲ್ಲಿ ಸದ್ದಿರೋದಿಲ್ಲ. ಹಾಗೆ ಈ ಹೈಡ್ರೋಜನ್ ಇಂಜಿನ್ ಕೂಡ ತುಂಬಾ ಸೈಲೆಂಟ್ ಆಗಿರುತ್ತೆ. ಸೊ ಈ ರೈಲುಗಳು ಓಡಾಡುವಾಗ ರೈಲ್ವೆ ಹಳಿಗಳ ಪಕ್ಕದಲ್ಲೇ ನಿಮ್ಮ ಮನೆ ಇದ್ರೂ ಕೂಡ ನೀವು ಹೆಚ್ಚು ತಲೆ ಕೆಡಿಸ್ಕೊಂಡು ಶಬ್ದ ಕಂಜಿ ಕಿರಿಕಿರಿ ಮಾಡ್ಕೋಬೇಕಾದ ಅಗತ್ಯ ಇರೋದಿಲ್ಲ. ಇನ್ನು ಈ ಇಂಜಿನ್ ಹಾಗೂ ಟ್ರೈನ್ಗಳು ತುಂಬಾನೇ ಕಾಸ್ಟ್ ಎಫೆಕ್ಟಿವ್. ಇದರಲ್ಲಿ ನೀರನ್ನ ಬಳಸ್ತೀವಿ. ಸೊ ಡೀಸೆಲ್ ಅಥವಾ ಎಲೆಕ್ಟ್ರಿಸಿಟಿ ಅಗತ್ಯ ಇರೋದಿಲ್ಲ. ಸದ್ಯದ ಮಾಹಿತಿಯ ಪ್ರಕಾರ ಹೈಡ್ರೋಜನ್ ಟ್ರೈನ್ ತಯಾರು ಮಾಡೋದಕ್ಕೆ 80 ಕೋಟಿ ರೂಪಾಯಿಗಳಾಗತ್ತಂತೆ. ಇನ್ನು ಇದಕ್ಕೆ ಫ್ಯೂಯಲ್ ಬೇಕು ನೋಡಿ. ಅಂದ್ರೆ ನೀರನ್ನ ವಿದಳನಗೊಳಿಸಿ ಅದರಲ್ಲಿನ ಹೈಡ್ರೋಜನ್ ಅನ್ನ ಬೇರ್ಪಡಿಸಿ ಆ ಹೈಡ್ರೋಜನ್ ನಿಂದ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳು ಪ್ರತ್ಯೇಕ
ಪ್ರತ್ಯೇಕಗೊಂಡು ಅವು ಕೆಲಸ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡೋದಕ್ಕೆ ಒಂದು ಟ್ರೈನ್ಗೆ 70 ಕೋಟಿ ಖರ್ಚಾಗುತ್ತೆ. ಅಂದ್ರೆ ಒಂದು ಹೈಡ್ರೋಜನ್ ಟ್ರೈನ್ ಸಂಪೂರ್ಣವಾಗಿ ನಿರ್ಮಾಣ ಆಗೋದಕ್ಕೆ 150 ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚಾಗುತ್ತೆ. ಹೀಗೆ ಒಮ್ಮೆ 150 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿಬಿಟ್ರೆ ಅದಾದ ಬಳಿಕ ಬರೀ ಮೇಂಟೆನೆನ್ಸ್ ಮಾತ್ರ ಇರುತ್ತೆ, ಅದಕ್ಕೆ ಇಂಧನದ ಖರ್ಚು ಇರೋದಿಲ್ಲ. ಇನ್ನು ಈ ರೀತಿಯ ಹೈಡ್ರೋಜನ್ ಟ್ರೈನ್ಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ತಯಾರಿಸ್ತಾ ಹೋದ್ರೆ ಅಲ್ಲಿ ಫ್ಯೂಯಲ್ ತಯಾರಿಕಾ ಘಟಕಗಳ ನಿರ್ಮಾಣದ ವೆಚ್ಚ ಇದೆಯಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಆಗ ಈ ಟ್ರೈನ್ ಸಂಪೂರ್ಣವಾಗಿ ಕಾಸ್ಟ್ ಎಫೆಕ್ಟಿವ್ ಅನ್ನಿಸ್ಕೊಳ್ಳುತ್ತೆ. ಸೊ ಭವಿಷ್ಯದಲ್ಲಿ ಹೈಡ್ರೋಜನ್ ರೈಲುಗಳು ಹೆಚ್ಚಾದಷ್ಟು ನಮ್ಮ ರೈಲ್ವೆ ಪ್ರಯಾಣದ ವೆಚ್ಚ ಕೂಡ ತುಂಬಾನೇ ಕಡಿಮೆ ಆಗಬಹುದು. ಆಗ ರೈಲ್ವೆ ಇಲಾಖೆ ನಾವು ನಷ್ಟದಲ್ಲಿ ರೈಲುಗಳನ್ನ ಓಡಿಸ್ತಾ ಇದ್ದೀವಿ ಅಂತ ಹೇಳಿಕೊಳ್ಳೋ ಪ್ರಮೇಯ ಬರುವುದಿಲ್ಲ. ರೈಲ್ವೆ ಇಲಾಖೆ ಕೂಡ ಲಾಭ ಮಾಡ್ಕೊಳ್ಳೋದಕ್ಕೆ, ಅದರ ಸೇವೆಗಳನ್ನ ಮತ್ತಷ್ಟು ಉತ್ತಮಗೊಳಿಸೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇನ್ನು ಈ ಹೈಡ್ರೋಜನ್ ರೈಲುಗಳಿಂದ ಆಗುವ ಮತ್ತೊಂದು ಲಾಭ ಏನಪ್ಪಾ ಅಂದ್ರೆ, ಭಾರತ ಈಗ ರೈಲು ಹಳಿಗಳ ವಿದ್ಯುದೀಕರಣವನ್ನು ಮಾಡ್ತಾ ಇದೆ. ಈಗಾಗಲೇ ಭಾರತದಲ್ಲಿ ಸುಮಾರು 64,844 ಕಿಲೋಮೀಟರ್ಗಳಷ್ಟು ರೈಲ್ವೆ ಲೈನ್ ಎಲೆಕ್ಟ್ರಿಫಿಕೇಶನ್ ಆಗಿದೆ. ಭಾರತದಲ್ಲಿರೋ ಬ್ರಾಡ್ ಗೇಜ್ನ 97.73% ಹಳಿಗಳು ಈಗಾಗಲೇ ಎಲೆಕ್ಟ್ರಿಫೈ ಆಗಿವೆ. ಇನ್ನುಳಿದ ಮಾರ್ಗಗಳನ್ನ ಬ್ರಾಡ್ ಗೇಜ್ಗೆ ಪರಿವರ್ತಿಸಿ ಅವುಗಳನ್ನ ಕೂಡ ಎಲೆಕ್ಟ್ರಿಫೈ ಮಾಡುವ ಉದ್ದೇಶ ರೈಲ್ವೆ ಇಲಾಖೆಗಿದೆ. ಹಾಗೇನೆ ಮುಂದೆ ಸಿದ್ಧ ಆಗಲಿರುವ ಹೊಸ ರೈಲು ಮಾರ್ಗಗಳಲ್ಲಿ ಕೂಡ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಮಾಡಬೇಕಾಗುತ್ತೆ. ಅದಕ್ಕೆ ಸಾಕಷ್ಟು ಹಣ ಕೂಡ ಖರ್ಚಾಗುತ್ತೆ. ಆದರೆ ಹೈಡ್ರೋಜನ್ ಟ್ರೈನ್ಗಳನ್ನು ಓಡಿಸೋದ್ರಿಂದ ಯಾವುದೇ ಎಲೆಕ್ಟ್ರಿಫಿಕೇಶನ್ ಅಗತ್ಯ ಈ ರೈಲುಗಳು ಓಡಾಡೋದಕ್ಕೆ ಬೇಕಾಗುವುದಿಲ್ಲ. ಇದು ಭಾರತೀಯ ರೈಲ್ವೆಗೆ ಸಾಕಷ್ಟು ಹಣವನ್ನು ಕೂಡ ಉಳಿತಾಯ ಮಾಡಿಕೊಡುತ್ತೆ. ಇದರಿಂದ ಹೆಚ್ಚು ಅನುಕೂಲ ಆಗೋದು ಪ್ರಯಾಣಿಕರಿಗೆ. ಯಾಕೆಂದ್ರೆ ಪ್ರಯಾಣದ ವೆಚ್ಚ ಹೆಚ್ಚಾದ್ರೆ ಅದು ಬೀಳೋದು ನಮ್ಮ ಜೇಬ್ ಮೇಲೆ ನೋಡಿ. ಹೀಗಾಗಿ ಇಲ್ಲಿ ಪ್ರಯಾಣದ ವೆಚ್ಚವನ್ನು ಕೂಡ ಈ ಹೈಡ್ರೋಜನ್ ಟ್ರೈನ್ ಕಡಿಮೆ ಮಾಡುತ್ತೆ. ಹೀಗಾಗಿ ಇದು ಪ್ರಯಾಣಿಕರ ಜೇಬಿನ ಮೇಲೆ ಅಂಥ ಭಾರ ಕೂಡ ಆಗೋದಿಲ್ಲ. ಇನ್ನು ಈ ರೈಲಿನ ಪ್ರಾಯೋಗಿಕ ಓಡಾಟ ಈಗ ಹರಿಯಾಣದ ಜಿಂದ್ ಮತ್ತು ಸೋನಿಪತ್ ನಡುವೆ ನಡೀತಾ ಇದೆ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಜಿಂದ್ ಮತ್ತು ಇದು ಸೋನಿಪತ್. ಈ ಎರಡೂ ನಗರಗಳ ನಡುವೆ 90 ಕಿಲೋಮೀಟರ್ಗಳ ಅಂತರ ಇದೆ. ಹಾಗೇನೆ ಇಲ್ಲಿನ ರೈಲ್ವೆ ಹಳಿಗಳು ಇನ್ನು ಎಲೆಕ್ಟ್ರಿಫೈ ಆಗಿಲ್ಲ. ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ರೈಲುಗಳು ಕೂಡ ಓಡಾಡುವುದಿಲ್ಲ. ಸೊ ಈ ಮಾರ್ಗವನ್ನ ಹೊಸ ಹೈಡ್ರೋಜನ್ ರೈಲನ್ನ ಪರೀಕ್ಷೆ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಇಲ್ಲಿ ನಿಧಾನವಾಗಿ ಈ ರೈಲನ್ನ ಎಲ್ಲ ರೀತಿಯಲ್ಲೂ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರ ವೇಗ, ಬ್ರೇಕಿಂಗ್, ಸ್ಟೆಬಿಲಿಟಿ ಹೀಗೆ ಪ್ರತಿಯೊಂದನ್ನು ಇಲ್ಲಿ ಪರೀಕ್ಷೆಗೆ ಒಳಪಡಿಸ್ತಾರೆ. ಈ ಮಾರ್ಗ ಅಲ್ಲದೆ ಬೇರೆ ಯಾವುದೇ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡ್ರೂ ಕೂಡ ಆ ಮಾರ್ಗಗಳಲ್ಲಿ ಇನ್ನಿತರ ರೈಲುಗಳ ಸಂಚಾರ ಇರೋದ್ರಿಂದ ಹೈಡ್ರೋಜನ್ ರೈಲನ್ನ ಸಂಪೂರ್ಣವಾಗಿ ಪರೀಕ್ಷೆ ಮಾಡೋದಕ್ಕೆ ಅಲ್ಲಿ ತೊಂದರೆ ಆಗುತ್ತೆ. ಹೈಡ್ರೋಜನ್ ರೈಲಿನ ಕಾರಣದಿಂದಾಗಿ ಬೇರೆ ರೈಲುಗಳ ಪ್ರಯಾಣ ವಿಳಂಬ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಬಾರದು ಅನ್ನೋ ಕಾರಣಕ್ಕೆ ಕಡಿಮೆ ರೈಲುಗಳು ಓಡಾಡುವ ಜಿಂದ್ ಮತ್ತು ಸೋನಿಪತ್ ಮಾರ್ಗದ 90 ಕಿಲೋಮೀಟರ್ಗಳ ರೈಲ್ವೆ ಲೈನ್ ಏನಿದೆ ಅದನ್ನ ಈ ಹೊಸ ಹೈಡ್ರೋಜನ್ ಟ್ರೈನಿನ ಪರೀಕ್ಷೆಗೆ ರೈಲ್ವೆ ಇಲಾಖೆ ಆಯ್ಕೆ ಮಾಡಿಕೊಂಡಿದೆ. ಇನ್ನು ಒಮ್ಮೆ ಈ ಮಾರ್ಗದಲ್ಲಿ ಹೈಡ್ರೋಜನ್ ರೈಲು ಯಶಸ್ವಿಯಾಗಿ ತನ್ನ ಪರೀಕ್ಷೆಯನ್ನು ಮುಗಿಸ್ತು ಅಂತ ಇಟ್ಕೊಳ್ಳಿ, ಭಾರತದಲ್ಲಿ ಈ ರೀತಿಯ ಟ್ರೈನ್ಗಳ ಪರವಾನೆ ಶುರುವಾಗುವ ಸಾಧ್ಯತೆ ಇರುತ್ತೆ. ಈಗಾಗಲೇ ರೈಲ್ವೆ ಇಲಾಖೆಯಿಂದ ಹೊರಬಿದ್ದಿರೋ ಮಾಹಿತಿ ಪ್ರಕಾರ ಈ ರೀತಿಯ 35 ಹೈಡ್ರೋಜನ್ ಟ್ರೈನ್ಗಳನ್ನ 2025 ಒಳಗೆ ಸಿದ್ಧಪಡಿಸುವ ಸಾಧ್ಯತೆ ಇದೆಯಂತೆ. ಹೀಗಾಗಿ ಇಡೀ ರೈಲ್ವೆ ಇಲಾಖೆ ಹೈಡ್ರೋಜನ್ ರೈಲಿನ ಪರೀಕ್ಷೆಯ ಬಗ್ಗೆ ಅತಿ ಹೆಚ್ಚು ಕುತೂಹಲದಿಂದ ಕಣ್ಣಿಟ್ಟುಕೊಂಡು ಕೂತಿದೆ. ಇನ್ನು ಹೈಡ್ರೋಜನ್ ರೈಲಿನಿಂದ ಭಾರತದ ರೈಲ್ವೆ ಇಲಾಖೆಗೆ ಇನ್ನಷ್ಟು ಲಾಭಗಳು ಕೂಡ ಆಗುತ್ತವೆ. ಇಲ್ಲಿ ಝೀರೋ ಕಾರ್ಬನ್ ಅನ್ನು ಅಚೀವ್ ಮಾಡೋದಷ್ಟೇ ಅಲ್ಲದೆ ರೈಲುಗಳಲ್ಲಿ ಬಳಸಲಾಗ್ತಾ ಇರುವ ಎಲೆಕ್ಟ್ರಿಸಿಟಿ ಕೂಡ ಕಡಿಮೆ ಆಗುತ್ತೆ. ಇದರಿಂದ ಇಲಾಖೆಗೆ ಕೋಟ್ಯಂತರ ರೂಪಾಯಿ ಹಣ ಉಳಿಯುತ್ತೆ. ಹಾಗೇನೆ ಇಲ್ಲಿ ಇಂಧನಕ್ಕೆ ನಾವು ಬೇರೆ ಯಾರ ಮೇಲೂ ಆಧಾರ ಪಡಬೇಕಾದ ಅಗತ್ಯ ಬೀಳೋದಿಲ್ಲ. ಇದರ ಜೊತೆಗೆ ಭಾರತ ಹೈಡ್ರೋಜನ್ ರೈಲ್ ಪ್ರಾಜೆಕ್ಟ್ ಅನ್ನ ಯಶಸ್ವಿಗೊಳಿಸಿದ್ದೆ. ಆದರೆ ಜರ್ಮನಿ ಹಾಗೂ ಚೈನಾದ ನಂತರ ಈ ಪ್ರಯತ್ನದಲ್ಲಿ ಯಶಸ್ವಿಯಾದ ಮತ್ತೊಂದು ದೇಶ ಅನ್ನೋ ಹೆಗ್ಗಳಿಕೆಗೆ ಕೂಡ ಭಾರತ ಪಾತ್ರ ಆಗುತ್ತೆ. ಜೊತೆಗೆ ಭಾರತದ ಮಿತ್ರ ರಾಷ್ಟ್ರಗಳಿವೆ ನೋಡಿ, ಆ ದೇಶಗಳಿಗೆ ಕೂಡ ಈ ರೈಲಿನ ಇಂಜಿನ್ಗಳನ್ನ ಭಾರತ ಸರಬರಾಜು ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಈ ಪರೀಕ್ಷೆ ಯಶಸ್ವಿಯಾಗಲಿ, ಭಾರತದ ಮುಕುಟಕ್ಕೆ ಮತ್ತೊಂದು ಗರಿ ಸೇರಲಿ ಅಂತ ಆಶಿಸೋಣ. ಇದು ಗೆಳೆಯರೆ ಹೈಡ್ರೋಜನ್ ಟ್ರೈನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.